ನನ್ನ ಬಾಲ್ಯ ಸ್ನೇಹಿತಿ, ನಾನು ಒಂದೇ ಸ್ಕೂಲಲ್ಲಿ ಓದಿದವರು. ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿಯವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ. ಯಾಕಂದ್ರೆ ಸ್ಕೂಲ್ ಟೈಮಲ್ಲಿ ಅವರು ತುಂಬಾ ಒಳ್ಳೆ, ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಒಳ್ಳೆ ಗಾಯಕಿ ಎಲ್ಲ. ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದ್ರು ಅವರು ಪ್ರೈಸ್ ತಗೊಳ್ಳೋರು. ನನ್ನ ಸಿಸ್ಟರ್ ಜೊತೆಗೆ ನಮ್ಮ ಅಕ್ಕನ ಚೆನ್ನಾಗಿ ಆಡ್ತಾರೆ. ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇದ್ರು. ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು, ಯಾವುದೇ ಕಾಲೇಜ್ಗೆ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಶಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್. ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನನ ಬರೀತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು. ನಾನು ಚಿತ್ರರಂಗ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಅವಾಗ ಆಗ್ಲಿಲ್ಲ. 30 ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ, ಒಂದು 30-40 ಜನ ಸೇರಿದ್ವಿ. ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು. ಅದೇ ಇನ್ನೊಂದು ಉದ್ದೇಶ ಇದರದು, ಒಳ್ಳೆ ಸಾಹಿತ್ಯ ಸಿಗ್ಬೇಕು ನಮ್ಮ ಜನರಿಗೆ, ಕನ್ನಡ ಜನರಿಗೆ. ಆ ಸಾಹಿತ್ಯನೂ ಒಂದು ಕಾರಣ ನಮ್ಗೆ ಈ ತರ ಮಾಡಿ ಹಾಡುಗಳನ್ನು ಬಿಡುಗಡೆ ಮಾಡಕ್ಕೆ. ಹೌದು, ನಾನು ಬರ್ದಿರೋದು ತುಂಬ ಬರ್ದಿದ್ದೀನಿ ಚಿಕ್ಕವಳಿಂದನೂ. ಒಂದು 200-300 ಹಾಡುಗಳಿರ್ಬೋದು. ಆದರೆ ಈಗ ಮುಖ್ಯವಾಗಿ ಒಂದು 60-70 ಸಾಂಗ್ಸು ಯೂಟ್ಯೂಬ್ ಚಾನಲಲ್ಲಿ ಇದೆ. ಅದನ್ನು ಈ ಯೂಟ್ಯೂಬ್ ಚಾನೆಲ್ದು ವಿಶೇಷತೆ ಏನಂತಂದರೆ, ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು. ಅದನ್ನು ಈ ರೀತಿ ಯಾಕಂತಂದರೆ, ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ. ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ, ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ. ಚಿಕ್ಕವಳು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ, ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ. ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ. ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ. ಮಾಡಬೇಕು. ಒಂದು ಸಿನಿಮಾ ಇವರದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ, ಬರೆದಿದ್ದೇನೆ ಸಾಹಿತ್ಯ ಇದದ್ದು. ಇನ್ನೂ ಅಪ್ರೋಚಸ್ ಮಾಡಬೇಕು. ಯಾಕಂತಂದರೆ ಈಗಷ್ಟೇ ಒಂದು 20 ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ. ಹಾಂ, ಹೌದು ಸರ್, ನೀವು ಹೇಳ್ತಾ ಇರೋದು ನಿಜ. ತುಂಬ ಸಾಂಗ್ಸ್ ಇದೆ. ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರೆದಿರುವಂಥ ಹಾಡುಗಳು. ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನನ್ನ ಇದು, ನಾನು ಒಂದು ಸಣ್ಣ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್, ನೀವು ಚೆನ್ನಾಗಿ ಹಾಡಿದಿರಿ. ಹೃದಯ ಗೀತೆ ಅಶೋಕ್ ಸರ್, ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ. ಆಮೇಲೆ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸಾಯಿ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ, ಶ್ರೀ ಅವರಿದ್ದಾರೆ, ಶರತ್, ಅಜಿತ್ ಅಲ್ಲಿ ಕೂತಿದ್ದಾನೆ. ಸೊ ಎಲ್ಲ ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ನಾವೆಲ್ಲ ಒಂದು ಕುಟುಂಬದವರು. ಮಾಧ್ಯಮ ಆಗ್ಬೋದು, 24 ಕ್ರಾಫ್ಟ್ಸ್ ಆಗ್ಬೋದು, ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ. ಗಣೇಶ್ ನಾರಾಯಣ್ ಬಗ್ಗೆ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು. ಈಸ್ ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ನಿರ್ಮಾಪಕರನ್ನ ಅರ್ಥ ಮಾಡಿಕೊಂಡಂತ ಒಬ್ಬ ಸಂಗೀತ ನಿರ್ದೇಶಕರಲ್ಲಿ ಗಣೇಶ್ ನಾರಾಯಣ್ ಒಬ್ಬರು. ಹಾಗೆ ಶರತ್ ಸರ್ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊತೀನಿ ಸರ್. ಮೊದಲನೇದಾಗಿ ನಿಮ್ಮ ಮುಂದೆ ಕೂತ್ಕೊಂಡಿರೋದಕ್ಕೆ ಕ್ಷಮೆ ಯಾಚಿಸ್ತೀನಿ. ಸೊ ನಿಜವಾಗ್ಲೂ ಸಾಯಿ ಪ್ರಕಾಶ್ ಸರ್ ಆಗಲಿ, ಮನೋಹರ್ ಸರ್ ಆಗಲಿ, ಗಣೇಶ್ ಸರ್ ಆಗಲಿ, ಶ್ರೀ ಸರ್ ಆಗಲಿ, ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ.
ಬಟ್ ನಿಮ್ಮ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇರಬೇಕು ಸರ್. ಆಮೇಲೆ ಕಂಗ್ರ್ಯಾಚುಲೇಷನ್ ಗಣೇಶ್ ಸರ್ ಅವ್ರಿಗೂ, ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಡಾಕ್ಟರ್ ಆ್ಯಕ್ಟರು ಅದು ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ. ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ಯಾಷನ್ಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ್ಯಕ್ಟರ್ಸ್ ಅಜಿತ್ ಆಗಲಿ ಮತ್ತು